ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಇವತ್ತು ಕೃಷ್ಣರಾಜ ಸಾಗರ ಅಂದ್ರೆ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿಯನ್ನ ನೀಡಿ ಡ್ಯಾಂನ ನೀರಿನ ಮಟ್ಟವನ್ನ ಹಾಗೆ ಪ್ರಸ್ತುತ ಪರಿಸ್ಥಿತಿಯ ಕುರಿತು ವೀಕ್ಷಣೆಯನ್ನ ನಡೆಸಿದ್ದಾರೆ. ಜಲಾಶಯದ ಆವರಣದಲ್ಲಿ ಅಬಕಾರಿ, ಕಾವೇರಿ ನೀರಾವರಿ ನಿಗಮ ಹಾಗೆ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ ಆರ್ ಅಶೋಕ್ ಅವರು ಸದ್ಯದ ನೀರಿನ ಶೇಖರಣೆ ಹಾಗೆ ತಮಿಳುನಾಡಿಗೆ ನೀರನ್ನ ಹರಿಸುತ್ತಿರುವ ಕುರಿತು ಸಮಗ್ರ ಮಾಹಿತಿಯನ್ನ ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಜಲಾನಯನ ಪ್ರದೇಶ ಹಾಗೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರನ್ನ ಭೇಟಿ ಮಾಡಿದ್ರು. ಅವರ ಬೆಳೆ ಹಾಗೆ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಹವಾಲುಗಳನ್ನ ಅತ್ಯಂತ ತಾಳ್ಮೆಯಿಂದ ಆಲಿಸಿ ಸ್ವೀಕರಿಸಿದ್ದಾರೆ. ಅವಿರೋಧ ಪಕ್ಷದ ನಾಯಕರ ಈ ಜಲಾಶಯ ಭೇಟಿಯ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಹಲವು ಪ್ರಮುಖ ಮುಖಂಡರು ಸಾಥನ್ನ ನೀಡಿದ್ರು. ಶ್ರೀ ಛಲವಾದಿ ನಾರಾಯಣ ಸ್ವಾಮಿ, ಶ್ರೀ ಟಿ.ಎಸ್. ಶ್ರೀವತ್ಸ, ಶ್ರೀ ಎಲ್. ನಾಗೇಂದ್ರ, ಶ್ರೀ ಇಂದ್ರೇಶ್ ಇವರೊಂದಿಗೆ ಪ್ರಮುಖ ಮುಖಂಡರುಗಳಾದ ದಿನೇಶ್ ಗೌಡ, ಸಚ್ಚಿದಾನಂದ, ಅಶೋಕ್, ಜಯರಾಮ್, ಸ್ವಾಮಿ, ಕಿರಣ್ ಗೌಡ, ಪ್ರದೀಪ್, ಕೀರ್ತಿ, ಶ್ರೀನಿವಾಸ್, ಮಹೇಶ್ ಹಾಗೆ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ನೂರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಉಪಸ್ಥಿತರಿದ್ದರು.